ಅಂದರೆ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಅನ್ನೋನು ಯಾವ ರೀತಿ ಇದ್ದಾರೆ, ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳಕ್ ಹೊರಟಿರುವಂಥ ಸಿನಿಮಾ. ಹಂಗಂತ ಯಾವುದೇ ಏನೋ ದೊಡ್ಡದಾಗಿ ಡಾಕ್ಯುಮೆಂಟ್ರಿ ಥರ ತತ್ವಗಳು ಆ ಥರದ್ದೆಲ್ಲ ಇಲ್ಲ. ಒಂದು ಜನಗಳಿಗೆ ತಿಳಿಸ್ಬೇಕಾಗಿರುವಂಥ ವಿಚಾರಗಳನ್ನ ಕಮರ್ಷಿಯಲ್ ಡೈಲಾಗ್ ಮುಖಾಂತರ ಹೇಳಿರುವಂಥ ಒಂದು ಸಿನಿಮಾ. ಮತ್ತು ಎಲ್ಲರಿಗೂ ಒಂದೊಂದು ಸಣ್ಣ ಸಣ್ಣ ಕಮರ್ಷಿಯಲ್ ಆಗೇನೆ ಸಣ್ಣ ಸಣ್ಣ ಮೆಸೇಜ್ಗಳಿದೆ ಪ್ರತಿಯೊಬ್ಬರಿಗೂ. ಒಬ್ಬ ರೈತನಿಗಾಗ್ಬೋದು, ಆಟೋ ಡ್ರೈವರ್ಗಾಗ್ಬೋದು, ಮತ್ತು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರ್ಗಾಗ್ಬೋದು, ಮತ್ತು ಈ ಕೂಲಿ ಕಾರ್ಮಿಕರಿಗಾಗ್ಬೋದು, ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋ ಪ್ರತಿಯೊಬ್ಬರಿಗೂ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು IPS ಆಫೀಸರ್ವರೆಗೂ ಯಾರ್ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಒಂದೊಂದು ಸಣ್ಣ ಸಣ್ಣದು ಯಾವ್ಯಾವ ಇದನ್ನು ಹೇಳ್ಕೊಟ್ಟಿರುವಂಥ ಒಂದು ಸಿನಿಮಾ ಐರಾವತ. ಐರಾವತ ಅನ್ನೋದು ನಾಯಕನ ಹೆಸರೇ. ಇಟ್ ಇಸ್ ಅ ಬ್ರ್ಯಾಂಡ್ ಅಂತಂದರೆ ಅವನೊಬ್ಬ ಸಪ್ರೇಟ್ ಅಂತ. ಅಂದರೆ ಈಗ ಒಂದು ಬ್ರ್ಯಾಂಡ್ ಅಂತಂದರೆ ಈಗ ಯಾವುದೋ ಒಂದು ಅಲೈನ್ಸ್ ಸೋಲಿನೋ ಇಲ್ಲ ಅಂತಂದರೆ ಈಗ ಎನಿ ಬ್ರ್ಯಾಂಡ್ಸ್ ನಾವೇನು ಹೇಳಿದಾಗ ಏನೇ ಒಂದು ನಾವು ಯಾವುದಾದ್ರೂ ಕಾಸ್ಟ್ಯೂಮ್ ಇಲ್ಲ ಶರ್ಟ್ ಆ ಥರ ತೊಗೊಂಡೋಗೋಕ್ಕೆ ಅಂತ ಹೋದಾಗ ಬ್ರ್ಯಾಂಡೆಡ್ ಅಂತ ಅಂದ್ಬಿಟ್ಟು ಅಂತೀವಲ್ಲ. ಬ್ರ್ಯಾಂಡ್ ಅಂದರೆ ಅದಕ್ಕೊಂದು ಸಪ್ರೇಟ್ ಐಡೆಂಟಿಟಿ ಇರುತ್ತೆ. ಅದೇ ರೀತಿ ಐರಾವತ ಸಿನಿಮಾದಲ್ಲಿ ಐರಾವತ ಅನ್ನೋ ಒಬ್ಬ ಕಾಪ್ ಅವ್ನಿಗೊಂದು ಸಪ್ರೇಟ್ ಐಡೆಂಟಿಟಿ ಇದೆ. ಅದಕ್ಕೋಸ್ಕರನೇ ಐರಾವತ ಇಟ್ ಇಸ್ ಎ ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಡೀತಕ್ಕಂಥ ಇನ್ಸಿಡೆಂಟ್ಸ್ ಎಲ್ಲ ಬಳಸಿದ್ರೆ ಹಾಗಾದ್ರೆ ಏನಾದರೂ ಟ್ರೂ ಇನ್ಸಿಡೆಂಟ್ಗಳು ಕೆಲವೊಂದು ಇನ್ಸ್ಪಿರೇಷನ್ ತಗೊಂಡಿದ್ದೇವೆ ಹೊರತು ಟ್ರೂ ಇನ್ಸಿಡೆಂಟ್ಗಳು ಇದೆ ಸಿನಿಮಾದಲ್ಲಿ. ಟ್ರೂ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಅದನ್ನ ನಮ್ಮ ಸಿನಿಮ್ಯಾಟಿಕಲ್ಲಿ ಯಾವ ರೀತಿ ಬ್ಲೆಂಡ್ ಮಾಡ್ಬೇಕು ಆ ರೀತಿ ಮಾಡಿ ಜನಗಳಿಗೆ ಯಾವ್ಯಾವ ರೀತಿ ಆಗ್ತಿದೆ, ಏನೇನೆಲ್ಲ ಆಗಬಾರ್ದು, ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು ಅನ್ನೋದು ಹೇಳಕೊಟ್ಟಿರುವಂಥ ಒಂದು ಕಮರ್ಷಿಯಲ್ ಪಕ್ಕ ಔಟ್ ಅಂಡ್ ಔಟ್ ಪೈಸಾ ವಸೂಲ್ ಕಮರ್ಷಿಯಲ್ ಸಿನಿಮಾ ಐರಾವತ. ಐರಾವತ ಸಿನಿಮಾನ ಬೆಂಗಳೂರು, ಕೋಲಾರ, ಮತ್ತು ಬಳ್ಳಾರಿ, ಸ್ಲೋವೇನಿಯಾ ಮತ್ತು ಮೈಸೂರು ತುಂಬ ಕಡೆ ಶೂಟ್ ಮಾಡಿದ್ದೀವಿ. ಮತ್ತು ಐರಾವತ ಸಿನಿಮಾಲಿ ದರ್ಶನ್ ಸರ್ ಬಿಟ್ಟರೆ ಹೀರೋಯಿನ್ ಊರ್ವಶಿ ರಾಟೆಲ್ಲ ಇದ್ದಾರೆ. ಮೇನ್ ವಿಲನ್ ರೋಲ್ ಪ್ರಕಾಶ್ ರಾಜ್ ಸರ್ ಮಾಡಿದ್ದಾರೆ. ಅದಾದಮೇಲೆ ಉದಯ್, ಪೆಟ್ರೋಲ್ ಪ್ರಸನ್ನ, ಮುನಿ, ಅನಂತ್ನಾಗ್ ಸರ್ ಮಾಡಿದ್ದಾರೆ, ಸಿತಾರಾ ಮೇಡಮ್ ಮಾಡಿದ್ದಾರೆ. ಅದಾದಮೇಲೆ ಬುಲೆಟ್ ಪ್ರಕಾಶು, ಚಿಕ್ಕಣ್ಣ, ಮತ್ತು ಅವಿನಾಶ್ ಅವರು, ಅಶೋಕ್ ಅವರು, ಮತ್ತು JK ಗೋವಿಂದರಾವ್, ತುಂಬ ಜನ, ತುಂಬ ದೊಡ್ಡ ಕ್ರೂನೇ ಇದೆ ಸಿನಿಮಾದಲ್ಲಿ. ತಾಂತ್ರಿಕ ವಿಭಾಗದಲ್ಲಿ ಮುಖ್ಯವಾಗಿ ಹೇಳ್ಬೇಕಾಗಿರುವಂಥದ್ದು ಒಂದು ಮ್ಯೂಸಿಕ್ ಡೈರೆಕ್ಟರ್ V ಹರಿಕೃಷ್ಣ ಸರು, ಫೈಟ್ ಮಾಸ್ಟರ್ಸು ರವಿ ವರ್ಮಾ ಮತ್ತು ರಾಮ್ ಲಕ್ಷ್ಮಣ್ಣು, ಅದಾದಮೇಲೆ ಎಡಿಟರ್ ದೀಪು S ಕುಮಾರು, ಮತ್ತು ಆರ್ಟ್ ಡೈರೆಕ್ಟರ್ ಕುಮಾರು, ಮತ್ತು ಇದು ಯಾವುದು ಟೋಟಲ್ ನನ್ನ ಹಿಂದಿನ ಸಿನಿಮಾಗಳಲ್ಲಿ ಏನು ಟೆಕ್ನಿಕಲ್ ಕ್ಯಾಮ್ರಾಮನ್ ಬಂದು ಶೇಖರ್ ಚಂದ್ರ ಅವರು ಮಾಡಿದ್ದಾರೆ. ಟೋಟಲ್ ನನ್ನ ಹಿಂದಿನ ಸಿನಿಮಾಗಳಲ್ಲಿ ಏನಿತ್ತು ಕ್ಯಾಮ್ರಾಮನ್ ಒಬ್ಬರನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಅದೇ ಟೀಮ್ ಕಂಟಿನ್ಯೂ ಆಗಿದೆ. ಓವರಾಲ್ ಅಂದರೆ ಇವತ್ತು ಒಂದು ಖುಷಿ ಏನಂತಂದರೆ ಈಗ ತಾನೇ ಜಸ್ಟ್ ನಾವು ಸೆನ್ಸಾರ್ನ ಮುಗಿಸ್ಕೊಂಡು ಬಂದಿದ್ದೀವಿ. ಸೆನ್ಸಾರ್ ಮಂಡಳಿ ನಮ್ಮ ಐರಾವತ ಸಿನಿಮಾಗೆ US ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ. ತುಂಬ ಖುಷಿನ ವ್ಯಕ್ತಪಡಿಸಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ಅಕ್ಟೋಬರ್ 1ನೇ ತಾರೀಕು ಅಂದರೆ ಗಾಂಧಿ ಜಯಂತಿ ಹಿಂದಿನ ದಿನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಡೀ ಕರ್ನಾಟಕದ ಜನತೆ ಐರಾವತ ಸಿನಿಮಾನ ನೋಡಿ ನಾನು ಹಿಂದಿನ ಸಿನಿಮಾಗಳಿಗೆ ಯಾವ ರೀತಿ ಬ್ಲೆಸ್ ಮಾಡಿದ್ರು ಅದೇ ರೀತಿ ಬ್ಲೆಸ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ಈ ದೊಡ್ಡ ಮಟ್ಟಕ್ಕೆ ಆಗ್ಬೇಕಂತಂದರೆ ಪ್ರೊಡ್ಯೂಸರ್ಸ್ ಅಂದರೆ ಅನ್ನದಾತರು ಅಂತ ಏನು ಹೇಳ್ತೀವಿ ಅವರು ನಮಗೆ ಮಾಡಿರುವಂಥ ಅಂದರೆ ನಾನು ಏನು ಕೇಳಿದ್ರು ಕೊಟ್ಟಿದ್ದಾರೆ. ಅವರಿಂದನೇ ಈ ಸಿನಿಮಾ ಇಷ್ಟೊಂದು ದೊಡ್ಡದಾಗಿದೆ. ಮತ್ತು ನನ್ನ ಟೆಕ್ನಿಕಲ್ ಟೀಮ್ ಪ್ರೊಡ್ಯೂಸರ್ಗೆ ಮತ್ತು ನನ್ನ ಟೋಟಲ್ ಟೆಕ್ನಿಕಲ್ ಟೀಮ್ಗೆ ಮತ್ತು ಹೀರೋ ದರ್ಶನ್ ಸರ್ಗೆ ಮತ್ತು ಎಲ್ಲರಿಗೂ ನನ್ನೆಲ್ಲ ಇದು ಮಾಡಿರ್ತಕ್ಕಂಥ ಕಲಾವಿದರಿಗೆ ಹೇಳ್ತಾ ಎಲ್ಲರೂ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಬೋದು. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದ್ವಿವೇದಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.